ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಡೋದೆಲ್ಲ ಕೆಲಸ ಇತ್ತು. ಅಮ್ಮ ಕೂಡ ಸೇಫಾಗಿ ಊರಿಗೆ ಹೋಗಿ ತಲುಪಿದ್ದಾರೆ. ಫೋನು ಹೋಗ್ತಾ ಇಲ್ಲ, ಬಟ್ ಪಕ್ಕದವ್ರಿಗೆ ಫೋನ್ ಮಾಡಿ ಕೇಳಿಕೊಂಡೆ ಹೋಗಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಈ ರೀತಿ ಇವಾಗ ಕೆಲಸ ಎಲ್ಲ ಮುಗೀತು. ಮನೆ ಕೂಡ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದಿದ್ದಂಥದ್ದು. ಮಕ್ಕಳು ಇನ್ನೂ ಟ್ಯೂಷನ್ಗೆ ಹೋಗಿದ್ದಾರೆ, ಬಂದಿಲ್ಲ. ನಾನೊಬ್ಬಳೇ ಇದ್ದೀನಿ ಇವಾಗ ಸದ್ಯಕ್ಕೆ. ನಮ್ಮ ಹೆಣ್ಮಕ್ಳಿಗೆ ಬೆಳಗ್ಗೆ ಇದ್ದರೆ ಬ್ರೇಕ್ಫಾಸ್ಟ್ ಏನು ಮಾಡೋದು, ಸಂಜೆ ಆಯಿತು ಅಂದರೆ ಅಡುಗೆ ಏನು ಮಾಡೋದು, ಇದೇ ಚಿಂತೆ ಆಗಿಬಿಟ್ಟಿರುತ್ತೆ. ಇವಾಗ ಅಡುಗೆ ಕೂಡ ಮಾಡಬೇಕು, ಸಾಂಬಾರು ಕೂಡ ಮಾಡಬೇಕು, ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿ ಕಳಿಸಿದ್ರು ನಮ್ಮ ಮಕ್ಳಿಗೆ ತಿನ್ನೋಕ್ಕೆ ಹೋಗ್ಬು, ನಮಗೆ ಮಾಡಿಕೊಟ್ರೆ ಸಾಕಲ್ಲಪ್ಪ, ಏನಾದರೂ ಒಂದು ಟೈಮ್ ಯಾರಾದರೂ ಅಂತ ಅನ್ನೋ ಥರ ಫೀಲ್ ಆಗುತ್ತೆ. ವಾಷಿಂಗ್ ಮಿಷಿನ್ ಕೂಡ ಬಟ್ಟೆ ಹಾಕಿದೆ, ಎಲ್ಲ ಕಂಪ್ಲೀಟಾಗಿ ಆಗಿದೆ. ಇವಾಗ ಒಣ ಹಾಕೋಕ್ಕೆ ಹೋಗಲ್ಲ, ನೋಡೋಣ ಆಮೇಲೆ. ಇವಾಗ ಸದ್ಯಕ್ಕೆ ಅಡುಗೆ ಮಾಡೋಣ. ಟೈಮು ಆಗ್ತಾಯಿದೆ, ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು. ನನಗಂತೂ ಮಾರ್ನಿಂಗಿಂದ ಸ್ವಲ್ಪ ಕೆಲಸ ಇವತ್ತು ಜಾಸ್ತಿನೇ ಇತ್ತು. 3 ಡೇಸಿಂದ ಸ್ವಲ್ಪ ಆವಾಗಲೇ ನಿನ್ನೆ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ. ತುಂಬ ಮೈಕೈ ಎಲ್ಲ ಪೇಯ್ನ್ ಇದೆ, ಟ್ಯಾಬ್ಲೆಟ್ಟು ತೊಗೋತಾ ಇದ್ದೀನಿ ಅಂತ. ಇವಾಗಲೂ ಅದೇ ಥರ ಫೀಲ್ ಇದೆ. ಸ್ವಲ್ಪ ಇನ್ನೂ ಒಂದು ಟ್ಯಾಬ್ಲೆಟ್ ಇದೆ, ತೊಗೊಂಡು ರೆಸ್ಟ್ ಮಾಡಬೇಕು. ನೋಡೋಣ, ಸಾಧ್ಯವಾದರೆ ನಾಳೆಯಿಂದ ಸ್ವಲ್ಪ ಚೆನ್ನಾಗಿ ಮಧ್ಯಾಹ್ನ ಟೈಮು 1 ಅವರ್ ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಏನು ಹೇಳ್ತಾರೆ, ವರ್ಕ್ ಜಾಸ್ತಿನೇ ಆಯಿತು ಈ ನಡುವೆ ಅಂತಲೇ ಹೇಳ್ಬೋದು. ಸೀರಿಯಲ್ ನೋಡಿಕೊಂಡು ಒಬ್ಬಳೇ ಅಲ್ವಾ ಕೂತಿದ್ದೀನಿ ಆರಾಮಾಗಿ. ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಈ ರೀತಿ ನೋಡೋಣ. ಹೀಗೆ ನೋಡ್ತಾಯಿರಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಬೀಟ್ರೂಟ್ ಪಲ್ಯ ಯಾವಾಗಲೂ ತುರಿದ್ಬಿಟ್ಟು ಮಾಡ್ತೀವಿ, ಚಿಕ್ಕದಾಗಿ ಹೆಚ್ಚಿಬಿಟ್ಟು ಮಾಡ್ತೀವಿ. ಸೊ ಇವತ್ತು ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಒಂದು ಹೊಸ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಯಾವ ರೀತಿ ಮಾಡ್ತಾಯಿದ್ದೀನಿ, ಸಿಂಪಲ್ಲಾಗಿ, ಟೇಸ್ಟಿಯಾಗಿ, ಹೆಲ್ದಿಯಾಗಿ ಅನ್ನೋದನ್ನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಬೀಟ್ರೂಟ್ನ ಒಂದು 1/2 kg ತೊಗೊಂಡಿದ್ದೀನಿ. ಈ ರೀತಿ ಚಿಕ್ಕದಾಗಿ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಪೆಷಲ್ ಏನಪ್ಪ ಅಂದರೆ ಬಟಾಣಿ ಹಾಕೋತಾ ಇದೆ ಸಲ. ಈ ಸತಿ ಬಟಾಣಿ ಇಲ್ಲ, ಹಸಿ ಕಾಳು ಬಂದಿದೆ ಅಲ್ವಾ, ಹಲಸುಂಡೆ ಕಾಳು. ನಮ್ಮ ಕಡೆ ತಡ್ನಿ ಕಾಳು ಅಂತ ಹೇಳ್ತಾರೆ, ಇದು ಹಲಸುಂಡೆ ಕಾಳು ಅಂತ ಹೇಳ್ತಾರೆ ಇಲ್ಲಿ ಬೆಂಗಳೂರಲ್ಲಿ. ಸೊ ಇದನ್ನು ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ಹಲಸುಂಡೆ ಕಾಳು ತೊಗೊಂಡಿದ್ದೀನಿ. ಈ ರೀತಿ ಬೀಟ್ರೂಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನೊಂದು ಕಡೆ ಇಟ್ಕೊಂಡು ಒಗ್ಗರಣೆಗೆ ಸಾಸಿವೆ, ಕರಿಬೇವು, 1-2 ಟೊಮೊಟೊ, 1-2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಈ ರೀತಿ. ನೆಕ್ಸ್ಟು ಇವಾಗ ಡಿಫ್ರೆಂಟ್ ಅಂತ ಆವಾಗಲೇ ಹೇಳಿದೆ, ಸ್ವಲ್ಪ ರುಬ್ಬಿಟ್ಟು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ರುಬ್ಲಿಕ್ಕೆ ನಾನು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, 1 ಟೊಮೊಟೊ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೋಡಿ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಟೊಮೊಟೊ, ಕೊತ್ತಂಬರಿ ಸೊಪ್ಪು. ಸೊ ಮೊದಲಿಗೆ ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದ್ರ ಜೊತೆಗೆ ಪುಡಿನ ಆ್ಯಡ್ ಮಾಡ್ಕೋಬೇಕು, ಮಸಾಲೆ ಪುಡಿ ಏನು ಬರುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ನಾನಿವಾಗ ರುಬ್ಕೋತಾ ಇದ್ದೀನಿ. ನೀವು ಆವಾಗಲಾದರೂ ಒಗ್ಗರಣೆ ಹಾಕ್ಬಿಟ್ಟಾದರೂ ಪುಡಿನ ಆ್ಯಡ್ ಮಾಡ್ಕೋಬೋದು, ಇಲ್ಲ ರುಬ್ಬಕ್ಕಾದರೂ ಪುಡಿನ ಆ್ಯಡ್ ಮಾಡ್ಕೋಬೋದು. ನಾನು ಈಗ ಇಷ್ಟನ್ನು ಮಾತ್ರ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ ಮೊದಲಿಗೆ ನಾನು ತೋರಿಸಿದಂಥ ಇಷ್ಟನ್ನು ರುಬ್ಕೊಳ್ಳೋಣ. ತೆಂಗಿನಕಾಯಿನ ಸ್ವಲ್ಪ ಲಾಸ್ಟಿಗೆ ಫೈನಲಾಗಿ ಗೊಜ್ಜು ರೆಡಿ ಇದೆ, ಗ್ರೇವಿ ರೆಡಿ ಇದೆ ಅನ್ನುವಾಗಲೂ ನೀವು ಇಷ್ಟಪಡೋರು ಹಾಕ್ಕೊಬೋದು. ನಾನು ಸಾಕು ಇಷ್ಟೇನೇ ಅನ್ನಿಸ್ತು. ಸೊ ಜಸ್ಟ್ ರುಬ್ಬಕ್ಕೆ ಮಾತ್ರ ಹಾಕೋತಾ ಇದ್ದೀನಿ, ಇಷ್ಟೇ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡು ಸಿಗ್ತೀನಿ. ಸೊ ಇವಾಗ ರುಬ್ಕೊಂಡಿದ್ದೀನಿ ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಇಷ್ಟು ರುಬ್ಕೊಂಡ್ರೆ ಸಾಕು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ನಾನು ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ಗೆ ಆಯಿಲ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಸಾಸಿವೆ, ಕರಿಬೇವು, ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಇದು ಚೆನ್ನಾಗಿ ಫ್ರೈ ಆಗಲಿ, ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಫ್ರೈ ಆಗಿದೆ. ನಾನು ಟೊಮೊಟೊನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಹಲಸಿನಕಾಯಿ ತೊಗೊಂಡಿದ್ದೆನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ ಫ್ರೈ ಆಗಿ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗಲಿ. ಇದ್ರ ಜೊತೆಗೆ ಬೀಟ್ರೂಟ್ನ ಆ್ಯಡ್ ಮಾಡ್ಕೊತೀವಿ ಒಂದು 2 ನಿಮಿಷ ಅಷ್ಟೇ. ಯಾವಾಗಲೂ ಒಂದೇ ಥರ ಮಾಡ್ಕೊತಿರ್ತೀವಲ್ವ, ಡಿಫ್ರೆಂಟ್ ಟೇಸ್ಟ್ ಇರಲಿ ಅಂತೇಳಿ ಈ ರೀತಿ ಮಸಾಲೆ ರುಬ್ಬಿ ಮಾಡ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಒಂದೊಂದು ಶೈಲಿಲಿ ಮಾಡ್ತಾರೆ, ಬಟ್ ನಾನು ಈ ರೀತಿ ಮಾಡೋದು. ನೋಡಿ, ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೀಟ್ರೂಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಕೈಲಿ ಕ್ಯಾಮ್ರಾ ಇಟ್ಕೊಂಡು ಒಂದು ಕೈಲಿ ಅಡುಗೆ ಮಾಡೋದಿದೆಯಲ್ಲ ಸಕ್ಕತ್ತು. ನಿಜವಾಗ್ಲೂ ನಾನೊಂದು ಕಡೆ ನೋಡ್ತಾ ಇರ್ತೀನಿ, ಆ ಕಡೆ ನೋಡ್ತಾ ಇದ್ರಿ, ಈ ಕಡೆ ಕ್ಯಾಮ್ರಾದಲ್ಲಿ ಬೇರೆ ಕಡೆ ಹೋಗಿರುತ್ತೆ. ಈ ರೀತಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ಇದಕ್ಕೆ ಏನು ಮಸಾಲೆ ಪುಡಿ ಏನು ಬರುತ್ತೆ ಅದನ್ನು ಆ್ಯಡ್ ಮಾಡ್ಕೊತೀನಿ. ಇವಾಗ ನಾನು ಖಾರಕ್ಕೆ ತಕ್ಕಾಗೆ 1 ಸ್ಪೂನು ಖಾರದ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಏನೆಲ್ಲ ಆ್ಯಡ್ ಮಾಡ್ಕೊಂಡಿಲ್ಲ ನಾನಿಲ್ಲಿ, ಯಾಕೆಂದರೆ ಆಗಲೇ ಚಕ್ಕೆ ಲವಂಗ ಸೇರಿಸ್ಕೊಂಡಿರೋದ್ರಿಂದ ಗರಂ ಮಸಾಲೆ ಎಲ್ಲ ನಾನೇನು ಹಾಕ್ಕೊಂಡಿಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಜಾಸ್ತಿ ಯಾವುದು ಏನು ಹೇಳ್ತಾರೆ ಅಂಗಡಿ ಪೌಡ್ರುಗಳನ್ನ ಯೂಸ್ ಮಾಡಲ್ಲ, ಮನೇಲಿ ಮಾಡ್ಕೊಂಡಿರೋಂಥ ಪೌಡ್ರುಗಳನ್ನ ಯೂಸ್ ಮಾಡ್ಕೊಳ್ಳೋದು. ಇದು ನಾವೇ ಹೋಮ್ ಮೇಡ್ ಮನೇಲೇ ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ಗೆ ಮನೇಲಿರೋವಂಥ ಪೌಡ್ರನ್ನೇ ಆ್ಯಡ್ ಮಾಡ್ಕೊಂಡು ಮಾಡುವಂಥದ್ದು. ಕಲರ್ಫುಲ್ಲಾಗಂತೂ ಕಾಣಿಸ್ತಾ ಇದೆ ಅಲ್ವಾ. ನೆಕ್ಸ್ಟ್ ಈಗ ಒಂದು 2 ನಿಮಿಷ ಈ ಮಸಾಲೆ ಸ್ಮೆಲ್ಲು ಮತ್ತು ಈ ತರಕಾರಿ ಎಲ್ಲ ಚೆನ್ನಾಗಿ ಬರಲಿ, ಬೀಟ್ರೋಟು ಮತ್ತು ಕಾಳು ಎಲ್ಲ ಚೆನ್ನಾಗಿ ಫ್ರೈ ಆಗಲಿ, ಮಿಕ್ಸ್ ಆಗಲಿ. ಒಂದು 2 ನಿಮಿಷ ಹಾಗೆ ಕಾಯಿ ಆಡಿಸೋಣ. ಸೊ ಇವಾಗ ಫ್ರೈ ಆಗಿದೆ ನೋಡಿ. ಇವಾಗ ಏನು ರುಬ್ಬಿಟ್ಕೊಂಡಿದೆ ಅಲ್ವಾ ಆ ಮಸಾಲೆನ ಆ್ಯಡ್ ಮಾಡ್ಕೊತೀನಿ. ಮಸಾಲೆ ಅರೋಮಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ ನೋಡಿ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಒಂದು 5 ನಿಮಿಷ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಷ್ಟೇನೆ. ಈಗ ಮತ್ತೆ ಮಿಕ್ಸ್ ಮಾಡಿಕೊಂಡು ಸಾಮಾನ್ಯ ಜಾಸ್ತಿ ತುರಿದ್ಬಿಟ್ಟು ಮಾಡ್ತಿರ್ತಾರೆ, ಬಟ್ ನಾನು ಯಾವಾಗಲಾದ್ರೂ ಒಂದೊಂದು ಟೈಮ್ ಫ್ರೀದಾಗಿ ಇದೇ ರೀತಿ ಮಾಡ್ತಿರ್ತೀನಿ. ದೋಸೆ, ಚಪಾತಿ, ಪೂರಿ ಈ ಥರದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸೊ ನೀವು ಒಂದು ಟೈಮ್ ಟ್ರೈ ಮಾಡಿ ನೋಡಿ, ಟೇಸ್ಟ್ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇವಾಗ ಎಷ್ಟು ಬೇಯಲಿಕ್ಕೆ ನೀರು ಬೇಕು ನೋಡಿಕೊಂಡು ವಿಷಲ್ ಹಾಕ್ಸ್ಬೇಕಲ್ವಾ, ಆ ಬೀಟ್ರೂಟ್ ಎಲ್ಲ ಬೇಯಲಿಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇಷ್ಟಿದ್ರೆ ಒಂದು 2 ವಿಷಲ್ ಹಾಕ್ಸ್ಕೊಬೇಕಿದ್ದನ್ನು 2 ವಿಷಲ್ ಹಾಕ್ಸ್ಕೊಳ್ಳೋ ಅಷ್ಟೊತ್ತಿಗೆ ಇದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಸಾಕು ಇಷ್ಟಿದ್ರೆ ನೋಡಿ.
ಇಷ್ಟಿದ್ರೆ ಸಾಕು. ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ನಾನು ನಿಮಗೆ ಇದನ್ನು 2 ವಿಷಲ್ ಹಾಕ್ಸ್ತೀನಿ. ಇವಾಗ 2 ವಿಷಲ್ ಹಾಕ್ಸ್ತೀನಿ ನೋಡಿ. ಸೊ 2 ವಿಷಲ್ ಆಗಲಿ, ಆಮೇಲೆ ನೋಡೋಣ. ಇನ್ನೊಂದು ಕಡೆ ಇಲ್ಲಿ ನುಗ್ಗೆಕಾಯಿ ಮತ್ತು ಬೇಳೆ ಹಾಕಿ ಸಾಂಬಾರನ್ನ ಮಾಡಿದ್ದೀನಿ. ನಾನು ಆಲ್ರೆಡಿ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ಒಂದು ಸತಿ ಚೆಕ್ ಮಾಡಿ ನೋಡಿ. ಅಮ್ಮ ಊರಿಂದ ನುಗ್ಗೆಕಾಯಿ ತೊಗೊಂಡು ಬಂದಿದ್ದರು. ಸೊ ನಾನ್ ವೆಜ್ ಮಾಡಿದ್ನಲ್ಲ, ಇದನ್ನು ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಟಿಪ್ ಏನಪ್ಪ ಅಂದರೆ ನುಗ್ಗೆಕಾಯಿ ಬೇಗ ಹಾಳಾಗಬಾರ್ದು. ಮತ್ತು ಏನು ಹಾಳಾಗೋದು ಅಂದರೆ ಏನು ಕೆಟ್ಟೋಗಲ್ಲ, ಬೇಗ ಬಾಡ್ದಂಗೆ ಆಗಿಬಿಡುತ್ತೆ. ಸೊ ಕಡ್ಡಿ ಥರ ಹಾಗೇ ಫ್ರಿಜ್ಜಲ್ಲಿ ಇಕ್ಕಿದ್ರೂ ಹಾಗೆ ಹಾಳಾಗಿಬಿಡುತ್ತೆ. ಕಡ್ಡಿ ಥರ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಫ್ರೆಶ್ಶಾಗಿ ನಮಗೆ ನುಗ್ಗೆಕಾಯಿ ಬೇಕು ಅನ್ನೋದಾದರೆ ಈ ರೀತಿ ಕಟ್ ಮಾಡಿ ಒಂದು ಚಿಕ್ಕದು ಯಾವುದಾದ್ರೂ ಒಂದು ಕಂಟೈನರಲ್ಲಿ ಹಾಕಿ ಇಟ್ಟಿದ್ರೆ ನುಗ್ಗೆಕಾಯಿ ಒಂದು 15 ಡೇಸ್ವರೆಗೂ ಹಾಗೆ ಇರುತ್ತೆ. ನಾನು ಇಟ್ಟು ನೋಡಿದ್ದೀನಿ. ಸೊ ನೀವು ಒಂದು ಟೈಮ್ ಟ್ರೈ ಮಾಡಿ ನೋಡಿ. ಇದು ಒಂದು ಟಿಪ್ಸು ನಿಮಗೆ. ನೋಡಿ, ನಾನು ಆಗಲೇ 4 to 5 ಡೇಸ್ ಆಗಿದೆ ಕಟ್ ಮಾಡಿಟ್ಟು. ಯಾಕೆಂದರೆ ನಾನ್ ವೆಜ್ಜು ಬ್ಯಾಕ್ ಟು ಬ್ಯಾಕು ಅಮ್ಮ ಅಪರೂಪಕ್ಕೆ ಬಂದಿದ್ರು ಅಂತೇಳಿ ನಾನ್ ವೆಜ್ನ ಮಾಡಿದ್ದೆ. ಹಾಗಾಗಿ ಇದೆಲ್ಲ ಬ್ಯಾಲೆನ್ಸ್ ಆಗಿ ಉಳಿದುಬಿಟ್ಟಿತ್ತು. ಸೊ ಇವತ್ತು ಅಮ್ಮ ಹೊರಟ್ರಲ್ವ, ನುಗ್ಗೆಕಾಯಿ ಮತ್ತು ಬೇಳೆ ಹಾಕಿ ಈ ಥರ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಒಂದು ಸತಿ ಚೆಕ್ ಮಾಡಿ ನೋಡಿ. ಈಗ ನುಗ್ಗೆಕಾಯಿ ಸಾಂಬಾರು ಕೂಡ ಆಗಿದೆ, ರೈಸು ಕೂಡ ಇದೆ, ಮುದ್ದೆ ಒಂದು ಮಾಡಬೇಕು. ಇನ್ನೊಂದು ಕಡೆ ಪಲ್ಯ ಗ್ರೇವಿ ರೆಡಿ ಆಗ್ತಾಯಿದೆ, ನೋಡ್ಬೋದು. ಓಕೆ ಫ್ರೆಂಡ್ಸ್, ಹೀಗೆ ನೋಡ್ತಾ ಇರಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ ಅಂತೇಳಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ನೋಡಿ, ನನ್ನ ಮಗನ ಬ್ಲ್ಯಾಕು, ನಂದು ಬ್ಲ್ಯಾಕು ಅಲ್ವಾ ಮನೆ? ಮ್ಯಾಚ್ ಎಸ್, ಮ್ಯಾಚ್. ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡಿರಲಿಲ್ಲ, ಮತ್ತೆ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ನೋಡ್ಬೋದು. ಈಗ ನನ್ನ ಮಗ ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಹಾಯ್ ಮಾಡು ಬಂಗಾರು. ಹಾಯ್. ಎಸ್, ಹಾಯ್. ಹೋಗಿ ಬೇಗ ಹೋಗು. ಈ ರೀತಿ. ಸೊ ಇವಾಗ ಗ್ರೇವಿ ನೋಡೋಣ. ನೋಡಿ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಬೀಟ್ರೂಟ್ ಪಲ್ಯ ನೋಡಿ. ನಾನಿವಾಗ ಚಪಾತಿ ಮಾಡಿದ್ದೀನಿ ಆಲ್ರೆಡಿ. ಚಪಾತಿ ಜೊತೆಗೆ ಸರ್ವ್ ಮಾಡ್ತೀನಿ, ತೋರಿಸ್ತೀನಿ. ಚಪಾತಿ ದೋಸೆ ಯಾವುದಕ್ಕಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು ನೀವು, ಬಟ್ ನಾನಿವತ್ತು ಚಪಾತಿ ಮಾಡಿದ್ದೀನಿ. ಸೊ ನೋಡಿ, ಬೀಟ್ರೂಟ್ ಪಲ್ಯ ಚಪಾತಿ ರೆಡಿ ಆಯಿತು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇನೆ. ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.